ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಹೆಲ್ತಿ ಆಗಿರುವಂತಹ ಜೋಳದ ಹಿಟ್ಟಿನ ಚಕ್ಲಿನ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು BP ಶುಗರ್ ಇರುತ್ತಲ್ಲ, ಅವರು ಕೂಡ ಆರಾಮಾಗಿ ತಿನ್ನುವಂತ ದಿ ಬೆಸ್ಟ್ ಸ್ನ್ಯಾಕ್ ರೆಸಿಪಿ ಅಂದ್ರೆ ಈ ಚಕ್ಲಿ ಅಂತ ಹೇಳ್ಬೋದು. ಅದು ಕೂಡ ಅಂತಿಂತ ಚಕ್ಲಿ ಅಲ್ಲ, ಹೆಲ್ತಿ ಆಗಿರುವಂತ ಜೋಳದ ಹಿಟ್ಟಿನ ಚಕ್ಲಿ. ಈ ಚಕ್ಲಿನ 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬಹುದು, ಸ್ವಲ್ಪ ಕೂಡ ಹಾಳಾಗೋದಿಲ್ಲ. ಯಾರೆಲ್ಲ ಜೋಳದ ರೊಟ್ಟಿ ತಿನ್ನಲ್ಲ ಅನ್ನೋರ್ಗೆ ಒಂದ್ಸರಿ ಈ ರೀತಿ ಚಕ್ಲಿ ಮಾಡ್ಕೊಡಿ, ಇಷ್ಟಪಟ್ಟು ತಿಂತಾರೆ. ಎಲ್ಲಾನು ಅವರೇ ಖಾಲಿ ಮಾಡ್ತಾರೆ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ನಾನು ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ಪಿನಷ್ಟು ಜೋಳದ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡಿರುವಂತ ಜೋಳದ ಹಿಟ್ಟಾದ್ರೂ ಓಕೆ, ಇಲ್ಲ ಪ್ಯಾಕೆಟ್ ಅಲ್ಲಿ ಬರುವಂತ ಜೋಳದ ಹಿಟ್ಟಾದ್ರೂ ಓಕೆ. ಜೋಳದ ಹಿಟ್ಟಿನ ಚಕ್ಲಿ ಮಾಡೋದಕ್ಕೆ ಬಿಸಿನೀರನ್ನ ಯೂಸ್ ಮಾಡಬೇಕು, ಅವಾಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಿಟ್ಟಿಗೆ ಬೇಕಾಗಿರುವಂತ ನೀರನ್ನ ಬಿಸಿಯಕ್ಕೆ ಇಟ್ಟಿದ್ದೀನಿ. ನಂತರ ಈ ಕಡೆ ಮಿಕ್ಸಿ ಜಾರಲ್ಲಿ ಯಾವ ಕಪ್ಪಲ್ಲಿ ಜೋಳದ ಹಿಟ್ಟು ತಗೊಂಡಿರ್ತೀವಲ್ಲ, ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ಪುಟಾಣಿ, ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಮಿಕ್ಸಿ ಮಾಡ್ಕೋಬೇಕು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಪುಟಾಣಿ ಪುಡಿನ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಜೋಳದ ಹಿಟ್ಟಿನಲ್ಲಿ ಈ ಒಂದು ಪುಟಾಣಿ ಪುಡಿನ ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನಂತರ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕೊಳ್ಳಿ. ನಾನು 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಅಜ್ವೈನ ಈ ರೀತಿ ಅಂಗೈಯಲ್ಲಿ ಉಜ್ಜಿಬಿಟ್ಟು ಹಾಕೊಳ್ಳಿ. ಅಜ್ವೈನ್ ಹಾಕೋದ್ರಿಂದ ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು 1/4 ಟೀ ಸ್ಪೂನ್ ಅಷ್ಟು ಇಂಗನ್ನ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕೊಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರನ್ನ ಹಾಕೋಬೇಕು. ಬಿಸಿ ನೀರು ಅಂದ್ರೆ ಫುಲ್ ಬಿಸಿಯಾಗಿರುವಂತ ನೀರಲ್ಲ, ಮಿಕ್ಸ್ ಮಾಡಬೇಕಾದ್ರೆ ಕೈ ತಾಕುವಷ್ಟು ಬಿಸಿಯಾಗಿರಬೇಕು. ಉಗುರು ಬೆಚ್ಚಗೆ ನೀರಿಗಿಂತ ಸ್ವಲ್ಪ ಬಿಸಿಯಾಗಿರಬೇಕು. ಸ್ವಲ್ಪನೇ ಬಿಸಿ ನೀರನ್ನ ಹಾಕೊಂತ ಎಷ್ಟು ಸಾಧ್ಯನೋ ಅಷ್ಟು ಸಾಫ್ಟ್ ಆಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ತುಂಬಾ ಹಾರ್ಡ್ ಆಗಿ ಕಲಿಸ್ಕೊಳ್ಳೋಕೆ ಹೋಗ್ಬೇಡಿ, ಚಕ್ಲಿ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಂತ ತುಂಬಾ ಸಾಫ್ಟ್ ಆಗಿ ಕಲ್ಸ್ಕೊಂಡ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಬಿಡುತ್ತೆ. ಹಾಗಾಗಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಇಷ್ಟು ಸಾಫ್ಟ್ ಆಗಿ ಹಿಟ್ಟನ್ನ ಕಲ್ಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನಂತರ ಈ ಕಡೆ ನಾನು ಚಕ್ಲಿ ಮಾಡೋ ಮಷಿನ್ ತಗೊಂಡಿದ್ದೀನಿ. ಸ್ಟಾರ್ ಶೇಪ್ ಇರುವಂತ ಬಿಲ್ಲನ್ನ ತಗೊಂಡು ಈ ಮಷಿನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿನಿ. ಈ ರೀತಿ ಮಾಡೋದ್ರಿಂದ ಚಕ್ಲಿ ಮಷಿನ್ಗೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ಇವಾಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ಚಕ್ಲಿ ಮಷಿನಲ್ಲಿ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೊತಿದ್ದೀನಿ. ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳಿ. ನಂತರ ಉಳಿದಿರುವಂತ ಹಿಟ್ಟು ಆರೋಗ್ಬಾರ್ದಂತ ಮುಚ್ಚಳನ ಮುಚ್ಚಿ ಸೈಡಿಗೆ ಇಟ್ಕೊಳ್ಳಿ. ಚಕ್ಲಿ ಮಷೀನಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನ ಹಾಕೊಂಡಿದ್ಮೇಲೆ ಈ ರೀತಿ ಟೈಟ್ ಆಗಿ ಮುಚ್ಚಳನ ಮುಚ್ಚಿಬಿಟ್ಟು ಎಣ್ಣೆಯಲ್ಲಿ ಹಾಕೊಂತ ಹೋಗ್ಬೇಕು. ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ, ಸ್ವಲ್ಪ ಹಾಕಿ ನೋಡ್ತಿದ್ದೀನಿ. ಸ್ವಲ್ಪ ಹಾಕಿದ್ರೆ ಹಿಟ್ಟು ತನ್ನಷ್ಟಕ್ಕೆ ತಾನೇ ಮೇಲೆ ಬರಬೇಕು. ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಡೈರೆಕ್ಟ್ ಆಗಿ ನಾನು ಚಕ್ಲಿನ ಈ ರೀತಿ ಎಣ್ಣೆಯಲ್ಲೇ ಹಾಕ್ತಾ ಇದ್ದೀನಿ. ಒಂದ್ ವೇಳೆ ನಿಮಗೆ ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಚಕ್ಲಿ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಪೇಪರ್ ಅಲ್ಲಿ ಚಕ್ಲಿನ ಹಾಕೊಂಡು ನಂತರ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕೊಳ್ಳಿ. ಎಲ್ಲ ಚಕ್ಲಿನ ಹಾಕೊಂಡಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಚಕ್ಲಿ ಹಾಕೊಂಡಿದ್ಮೇಲೆ ಹಿಂದೆಲೆ ಮಿಕ್ಸ್ ಮಾಡ್ಕೋಬೇಡಿ, ತುಂಬಾ ಸಾಫ್ಟ್ ಆಗಿರುತ್ತೆ. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಅಂಡ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಸ್ಟ್ರೈನರ್ ಇಂದ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಿಗೆ ಹಾಕೊಂತೀನಿ. ನಾವು ಜೋಳದ ಹಿಟ್ಟಿನಿಂದ ಮಾಡೋದ್ರಿಂದ ರೌಂಡ್ ಆಗಿ ಮಾಡ್ಬೇಕಾದ್ರೆ ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನ್ ಹೇಳಿರುವಂತ ಈ ಮೆಥಡ್ ಇಂದ ಒಂದ್ಸರಿ ಜೋಳದ ಹಿಟ್ಟಿನ ಚಕ್ಲಿ ಮಾಡಿ ನೋಡಿ, ಪರ್ಫೆಕ್ಟ್ ಆಗಿ ಕ್ರಿಸ್ಪಿ ಆಗಿ ಬರುತ್ತೆ. ಫ್ರೈ ಮಾಡಿರುವಂತ ಚಕ್ಲಿನ ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡಿದ್ಮೇಲೆ ಸೆಕೆಂಡ್ ಬ್ಯಾಚ್ ಅಲ್ಲಿ ಕೂಡ ಸೇಮ್ ಪ್ರೊಸೆಸ್ ನ ರಿಪೀಟ್ ಮಾಡ್ತಿದ್ದೀನಿ. ಚಕ್ಲಿ ಹಾಕೋಕಿನ ಮುಂಚೆ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಎಣ್ಣೆಯಲ್ಲೇ ಡೈರೆಕ್ಟ್ ಆಗಿ ಚಕ್ಲಿನ ಹಾಕೊಂತ ಹೋಗಿ. ಎಣ್ಣೆಯಲ್ಲಿ ಚಕ್ಲಿನ ಹಾಕ್ಬೇಕಾದ್ರೆ ಚಕ್ಲಿ ಕಟ್ ಆಗಿಲ್ಲ ಅಂದ್ರೆ ನೀವು ಕೈಯಿಂದ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಹಾಕೊಳ್ಳಿ. ನಾವು ತಗೊಂಡಿರೋ ಎಣ್ಣೆಗೆ ಎಷ್ಟು ಚಕ್ಲಿ ಇಡಿಸುತ್ತೋ ಅಷ್ಟು ಚಕ್ಲಿನ ಹಾಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಂಡು ಸ್ಟ್ರೈನರ್ ಇಂದ ಚಕ್ಲಿನ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಿಗೆ ಹಾಕೊಂತೀನಿ. ಒಂದ್ಸಾರಿ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಜೋಳದ ಹಿಟ್ಟಿನ ಚಕ್ಲಿನ ಮಾಡಿ ನೋಡಿ. ನಿಜವಾಗ್ಲೂ ಡಯಟ್ ಮಾಡೋರ್ಗಂತೂ ದಿ ಬೆಸ್ಟ್ ಅಂತ ಹೇಳ್ತೀನಿ. ಖಂಡಿತ ಒಂದ್ಸಾರಿ ಆದ್ರೂ ಈ ರೆಸಿಪಿನ ಟ್ರೈ ಮಾಡ್ತಿರಲ್ವಾ. ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.